ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಟೊಮ್ಯಾಟೊ ಪ್ಲಾಟ್ನಲ್ಲಿ ಇದ್ದೀವಿ. ತಾವು ನೋಡ್ಬೋದು, ತುಂಬಾ ಚೆನ್ನಾಗಿ ಪ್ಲಾಟ್ ಬಂದಿದೆ. ಇಲ್ಲಿ ನೋಡ್ಬೋದು ತಾವು 9 ವಾರ ಕಂಪ್ಲೀಟ್ ಆಗಿದೆ. 9ನೇ ವಾರದಲ್ಲಿ ನಾವು ಈ ಪ್ಲಾಟ್ಗೆ NPK ಬ್ಯಾಕ್ಟೀರಿಯಾ ಹಾಗೂ ಮೈಕೋರೈಜಾ ಎಂಬ ಬಯೋ ಫರ್ಟಿಲೈಸರನ್ನು ಈ ಪ್ಲಾಟ್ಗೆ ನಾವು ಬಿಟ್ಟಿದ್ದೀವಿ. ಈ ತರಹ ನಾವು ಈ ಪ್ಲಾಟ್ಗೆ 9ನೇ ವಾರದಂದು ಮ್ಯಾನೇಜ್ಮೆಂಟನ್ನು ಮಾಡಿದ್ದೀವಿ. ಈ ಡೋಸ್ದಿಂದ ಏನಾಗತ್ತಪ್ಪ ಅಂದರೆ, ಮೈಕೋರೈಜಾದಿಂದ ಬೇರುಗಳ ಸಂಖ್ಯೆಯು ಅಧಿಕವಾಗತ್ತೆ ಹಾಗೂ ಬೇರಿನ ಉದ್ದವು ಅಧಿಕವಾಗತ್ತೆ. ಅದರಿಂದ ಟೊಮ್ಯಾಟೊ ಗಿಡವು ತನಗೆ ಬೇಕಾಗುವ ಎಲ್ಲ ನ್ಯೂಟ್ರಿಯೆಂಟ್ಸನ್ನು ತೆಗೆದುಕೊಳ್ಳಲಿಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ NPK ಬ್ಯಾಕ್ಟೀರಿಯಾ ಏನು ಮಾಡ್ತಾವಪ್ಪ ಅಂದರೆ, ಸಾಯಿಲ್ದಲ್ಲಿ ಇರುವ ಮಣ್ಣಿನಲ್ಲಿ ಇರುವ ನೈಟ್ರೋಜನ್, ಫಾಸ್ಫರಸ್ ಹಾಗೂ ಪೊಟ್ಯಾಷ್ ಮೊಬಿಲೈಸಿಂಗ್ ಹಾಗೂ ಸಾಲ್ಯುಬಲೈಸಿಂಗ್ ಕೆಲಸವನ್ನು ಮಾಡ್ತವೆ. ಇದರಿಂದ ಟೊಮ್ಯಾಟೊಗೆ NPK ನ್ಯೂಟ್ರಿಯೆಂಟು ಅವೈಲೇಬಲ್ ಆಗತ್ತೆ. ಈ ತರಹ ನಾವು ಈ ಪ್ಲಾಟಿಗೆ ಜೈವಿಕ ಡೋಸ್ ಅಂತ ಹೇಳ್ತೀವಿ. ಈ ವಾರ ಜೈವಿಕ ವಾರ ಅಂತ ಹೇಳ್ಬೋದು. ಅಟ್ಲೀಸ್ಟ್ 3 ರಾಸಾಯನಿಕ ಡೋಸ್ಗಳಾದ ನಂತರ ಅಟ್ಲೀಸ್ಟ್ 4ನೇ ಡೋಸ್ ಆದರೂ ತಾವು ಬ್ಯಾಕ್ಟೀರಿಯಾ ಡೋಸ ಅಂಥೇಳಿ ಬಳಸಬೇಕು. ಈ NPK ಬ್ಯಾಕ್ಟೀರಿಯಾ ಹಾಗೂ ಮೈಕೋರೈಜಾ ಇದರಿಂದ ತುಂಬಾ ಚೆನ್ನಾಗಿ ಪ್ಲಾಟ್ ಗ್ರೋತ್ ಆಗುತ್ತೆ. ನಾನು ಎಲ್ಲ ರೈತ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತೀನಿ, ನೀವು NPK ಬ್ಯಾಕ್ಟೀರಿಯಾ ಹಾಗೂ ಮೈಕೋರೈಜಾ ಈ ಜೀವಾಣುಗಳನ್ನು, ಈ ಬ್ಯಾಕ್ಟೀರಿಯಾಗಳನ್ನ ತಮ್ಮ ಪ್ಲಾಟ್ನಲ್ಲಿ ಬಳಸಿದಾದಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೀವು NPK ಬ್ಯಾಕ್ಟೀರಿಯಾ ಬಳಸಿದ ಮೇಲೆ ಆ NPK ಬ್ಯಾಕ್ಟೀರಿಯಾದ ಮಹತ್ವ ಏನಪ್ಪ ಹಾಗೂ ಅದರಿಂದ ಯಾವ ತರಹ ಡೆವಲಪ್ಮೆಂಟ್ ಆಗತ್ತೆ ಅದು ನಿಮಗೆ ಗೊತ್ತಾಗತ್ತೆ. ಹಾಗೂ ಇದರಿಂದ ನಮ್ಮ ಮಣ್ಣಿನ ಶಕ್ತಿಯೂ ಹೆಚ್ಚಾಗತ್ತೆ. ನಮ್ಮ ಉದ್ದೇಶ ಏನಪ್ಪ ಅಂದರೆ ಮಣ್ಣಿನ ಶಕ್ತಿಯನ್ನು ಹೆಚ್ಚು ಮಾಡಬೇಕು. ಇದರಿಂದ ಮಣ್ಣಿನ ಶಕ್ತಿ ಒಂದು ಸಲ ಹೆಚ್ಚಾಯ್ತಪ್ಪ ಅಂದರೆ ಆಟೋಮೆಟಿಕ್ಲಿ ನಮ್ಮ ಪ್ಲಾಟ್ದಲ್ಲಿ ಟೊಮ್ಯಾಟೊ ಶಕ್ತಿ ಸಹ ಹೆಚ್ಚಾಗುತ್ತೆ. ಇದರಿಂದ ನಮಗೆ ಇಳುವರಿಯು ಚೆನ್ನಾಗಿ ಬರುತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.